ನಮಸ್ತೆ ಫ್ರೆಂಡ್ಸ್, ನಾನಿವತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ನಾನು ಇವತ್ತು ಹೇಳ್ತಾ ಇರೋ ವಿಷಯ ಹನುಮಂತ ದೇವರ ಬಗ್ಗೆ. ಶನಿವಾರದಂದು ಹನುಮಂತನ ಈ 108 ನಾಮಗಳನ್ನು ಪಠಿಸುವುದರಿಂದ ಅಥವಾ ಸ್ಮರಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಇಷ್ಟಾರ್ಥಗಳು ಈಡೇರುತ್ತವೆ ಅನ್ನೋ ನಂಬಿಕೆ ಇದೆ. ನಿಮಗೆ ಹನುಮಂತನ ಕೃಪೆ ಪಡೆದುಕೊಳ್ಳೋದಕ್ಕೆ ಹೆಚ್ಚು ಸಹಕಾರಿಯೂ ಆಗಲಿದೆ. ಆದ್ದರಿಂದ ನಾನು ಈ ಹನುಮಂತ ದೇವರ ಒಂದು 108 ನಾಮಗಳು ಯಾವುವು ಮತ್ತು ಅವು ಜಪಿಸೋದ್ರಿಂದ ಏನು ಫಲ ಸಿಗುತ್ತೆ ಇದೆಲ್ಲವನ್ನು ವಿಸ್ತಾರವಾಗಿ ಹೇಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಶನಿವಾರ ಬಂತೆಂದರೆ ಹನುಮಂತನ ಭಕ್ತರು ಪೂಜೆಯಲ್ಲಿ ತೊಡಗಿಕೊಳ್ತಾರೆ. ಶನಿವಾರದಂದು ಶನಿದೇವನ ಜೊತೆಗೆ ರಾಮನ ಪರಮ ಭಕ್ತ ಹನುಮಂತನನ್ನು ಪೂಜಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಹನುಮಂತನನ್ನು ಮೆಚ್ಚಿಸಲು ನೀವು ಅವನ ಹೆಸರನ್ನು ಜಪಿಸಬಹುದು. ಹನುಮಂತನ ಈ 108 ನಾಮಗಳನ್ನು ನಿತ್ಯ ಪಠಿಸಿದರೆ ಹನುಮಂತನು ಬೇಗ ತೃಪ್ತನಾಗ್ತಾನೆ. ಹನುಮಂತನನ್ನು ನಾನಾ ಹೆಸರುಗಳೆಂದು ಕರೆಯಲಾಗುತ್ತದೆ. ರಾಮಭಕ್ತ ಹನುಮಂತನಿಗೆ ರಾಮನಿಗಿಂತಲೂ ಹೆಚ್ಚು ಭಕ್ತರಿದ್ದಾರೆ ಎಂದರೆ ತಪ್ಪಾಗಲಾರದು. ಹನುಮಂತನನ್ನು ವಿಶೇಷವಾಗಿ ಶನಿವಾರದಂದು ಆರಾಧಿಸಲಾಗುತ್ತದೆ. ಹನುಮಂತನ ಆಶೀರ್ವಾದಕ್ಕೆ ನೀವು ಏನು ಮಾಡಬೇಕು ಗೊತ್ತಾ? ಹನುಮಂತನ ಈ 108 ನಾಮಗಳನ್ನು ಪಠಿಸಿದರೆ ಹನುಮನೇ ಖುಷಿಪಡುವನು. ಆ ಹನುಮಂತನ 108 ಹೆಸರುಗಳನ್ನು ನಾನು ಹೇಳ್ತೀನಿ. ಅವನ ಭಕ್ತಿಯಿಂದ ಕೇಳಿ. ಅದೇ ರೀತಿ ಭಕ್ತಿಯಿಂದ ನೀವು ಪ್ರತಿ ಶನಿವಾರದಂದು ಅವನ ನಾಮಸ್ಮರಣೆಯನ್ನು ಪಠಿಸಿರಿ. ಹನುಮಂತನ 108 ಹೆಸರುಗಳು ಯಾವೆಂದರೆ, 1 ಭೀಮಸೇನ ಸಹಾಯಕ, ಕಪೀಶ್ವರ ರಾಯ, ಮಹಾಕಾಯ, ಕಪಿಸೇನಾ ನಾಯಕ, ಕುಮಾರ ಬ್ರಹ್ಮಚಾರಿಣಿ, ಮಹಾಬಲ ಪರಾಕ್ರಮಿ, ರಾಮದೂತೈ, ವಾನರೈ, ಕೇಸರಿ ಸುತೈ, ಶೋಕ ನಿವಾರಣಾಯ, ಅಂಜನಾ ಗರ್ಭ ಸಂಭೂತಾಯ, ವಿಭೀಷಣ ಪ್ರಿಯ, ವಜ್ರಕಾಯ, ರಾಮಭಕ್ತಾಯ, ಲಂಕಾಪುರಿ ವಿದಾಹಕ, ಸುಗ್ರೀವ ಸಚಿವಾಯ, ಪಿಂಗಲಾಕ್ಷಾಯ, ಹರಿಮರ್ಕಟಾಯ, ರಾಮಕಥಲೋಲಾಯ, ಸೀತಾನ್ವೇಷಣಕರ್ತ, ವಜ್ರಕಾಯ, ರುದ್ರವೀರ್ಯ, ವಾಯುವಿನ ಪುತ್ರ, ರಾಮಭಕ್ತ, ವನೇಶ್ವರ, ಬ್ರಹ್ಮಚಾರಿ, ಆಂಜನೇಯ, ಮಹಾವೀರ, ಹನುಮತೆ, ಮಾರುತಾತ್ಮಜ, ತತ್ವಜ್ಞಾನಪ್ರದಾಯ, ಸೀತಾಮುದ್ರಪ್ರದಾಯ, ಅಶೋಕ ವೈರಿಕ ಕ್ಷೇತ್ರ, ಸರ್ವಮಾಯ ವಿಭಂಜನ, ಸರ್ವಬಂಧ ವಿಮೋತ್ರ, ರಕ್ಷಾ ವಿಧ್ವಂಸಕಾರಿ, ಪರವಿದ್ಯಾ ಪರಿಹಾರಿ, ಪರಮಶೌರ್ಯ ವಿನಾಶಾಯ, ಪರಮಂತ್ರ ನಿರಾಕರ್ತ್ರೆ, ಪರಯಂತ್ರ ಪ್ರಭೇದಕಾಯ, ಸರ್ವಗ್ರಹ ನಿವಾಸೆ, ಸರ್ವದುಃಖಹರಾಯ, ಸರ್ವಲೋಕಚಾರಿಣಿ, ಮನೋಜವಂ, ಪಾರಿಜಾತ ಮೂಲಸ್ಥಾಯ, ಸರ್ವಮೂತ್ರರೂಪವತೆ, ಸರ್ವತಂತ್ರರೂಪಿಣೆ, ಸರ್ವಯಂತ್ರಾತ್ಮಕಾಯ, ಸರ್ವರೋಗಹರಾಯ, ಪ್ರಭವೆ, ಸರ್ವವಿದ್ಯಾಸಂಪತೆ, ಭವಿಷ್ಯಚತುರಾರ್ಣನ, ರತ್ನಕುಂಡಲಪಾಹಕ, ಚಂಚಲದ್ವಾಲ, ಗಂಧರ್ವವಿಧ್ವಂಸ, ಕಾರಾಗೃಹ ನಿಮೋಕ್ತಿ, ಸರ್ವಬಂಧಮೋಚಕಾಯ, ಸಾಗರೋತ್ತರಕಾಯ, ಪ್ರಜ್ಞಾ, ಪ್ರತಾಪವತೆ, ಬಾಲಾರ್ಕ ಸದೃಶನಾಶಾಯ, ದಶಗ್ರೀವಕುಲಾಂತಕ, ಲಕ್ಷ್ಮಣ ಪ್ರಾಣದಾತಾಯ, ಮಹಾದತ್ರೇ, ಚಿರಂಜೀವನ, ದೈತ್ಯ ವಿಧಾತಕ, ಅಕ್ಷಹಂತ್ರೆ, ಕಲನಾಭಾಯ, ಕಾಂಚನಾಭಾಯ, ಪಂಚವಕ್ತ್ರಾಯ, ಮಹಾತಪಸಿ, ಲುಂಕಿನಿಭಂಜನ, ಶ್ರೀಮತೆ, ಸಿಂಹಾಕಾರ್ಪಣಾರ್ಥ, ಲೋಕಪೂಜ್ಯಾಯ, ಧೀರಾಯ, ಶೂರೈ, ದೈತ್ಯಕುಲಂತಕ, ಸುರಾರ್ಚಿತ, ಮಹಾತೇಜಸ್, ರಾಮಚೂಡಾಮಣಿಪ್ರದಾಯ, ಕಾಮರೂಪಿಣೆ, ಮೈನಾಕಪೂಜಿತಾಯ, ಮಾರ್ಥಾಂಡಮಂಡಲ, ವಿನಿತೇಂದ್ರಿಯ, ರಾಮಸುಗ್ರೀವ ಸಂಧಾರ್ತೆ,
ಮಹಾರಾವಣಮರ್ದನಾಯ ಸ್ಫಟಿಕಾಭಾಯ ವಾಗ್ದಿಕ್ಷಾಯ ನವ್ಯವಾಂಚನ ಚತುರ್ಬಾಹವೇ ದೀನಬಂಧುವೇ ಮಹಾತ್ಮನೇ ಭಕ್ತವತ್ಸಲಾಯ ಅಜೇಯ ಶುಚಯೇ ವಾಗ್ಮಿನೇ ದಂಡವೃತಾಯ ಕಾಲನೇಮಿ ಪ್ರಮಥನಾಯ ದಾಂತಾಯ ಶಾಂತಾಯ ಪ್ರಸನ್ನಾತ್ಮನೇ ಶತಕಂಠಮಹದಪತೆ ಯೋಗಿನೇ ಅನಗ ಅಕಾಯ ತತ್ವಗಮ ಲಂಕಾರಿ. ಇವೆಲ್ಲ 108 ಹನುಮಂತನ ನಾಮಗಳು. ಈ 108 ಹನುಮಂತನ ನಾಮಗಳನ್ನು ಜಪಿಸಿದರೆ ನಮಗೆ ಹನುಮಂತನ ಅನುಗ್ರಹ ಖಂಡಿತ ಸಿಗುತ್ತೆ. ಪ್ರತಿ ಶನಿವಾರ ಪ್ರತಿಯೊಬ್ಬರು ತಪ್ಪದೇ ಇದನ್ನು 108 ಸಲ ನಾವು ಅದನ್ನು ಹನುಮಂತ ನಾಮಗಳನ್ನು ಜಪಿಸಬೇಕು. ಇದರ ಜೊತೆಗೆ ನಾನೊಂದು ಹನುಮಂತನ ಚಿಕ್ಕ ಕಥೆಯನ್ನು ಹೇಳ್ತಾ ಇದ್ದೇನೆ. ಆಂಜನೇಯನ ಹೆಂಡತಿಯ ಹೆಸರು ಸುವರ್ಚಲ ಎಂದು ಹೇಳಲಾಗುತ್ತದೆ. ಆದರೂ ಅವನು ಬ್ರಹ್ಮಚಾರಿಯಾಗಿ ಪ್ರಸಿದ್ಧರಾಗಿದ್ದಾನೆ. ಪರಾಶರ ಸಂಹಿತೆಯ ಪ್ರಕಾರ ಹನುಮಂತನು ಸೂರ್ಯನಿಂದ ಸಂಪೂರ್ಣ ಜ್ಞಾನ ಪಡೆಯಲು ಸೂರ್ಯನ ಮಗಳಾದ ಸುವರ್ಚಲರನ್ನು ಮದುವೆಯಾದನು. ವಿವಾಹದ ನಂತರವೂ ಅವರು ಬ್ರಹ್ಮಚಾರಿಯಾಗಿಯೇ ಉಳಿದರು. ಸುವರ್ಚಲರ ಕಥೆ ಏನಿತ್ತಂದರೆ, ಗುರು ಶಿಷ್ಯ ಸಂಬಂಧ. ಹನುಮಂತನು ಸೂರ್ಯನನ್ನು ತನ್ನ ಗುರುವನ್ನಾಗಿ ಮಾಡಿಕೊಂಡಿದ್ದನು. ಸೂರ್ಯನಿಂದ ಸಂಪೂರ್ಣ ಜ್ಞಾನ ಪಡೆಯಲು ಹನುಮಂತನು ಸೂರ್ಯದೇವನಿಗೆ ವಿವಾಹಿತ ವ್ಯಕ್ತಿಗೆ ನೀಡಬಹುದಾದ ಜ್ಞಾನವೂ ಇತ್ತು. ಹನುಮಂತನ ಪ್ರತಿಜ್ಞೆ ಏನು ಮಾಡಿದ್ದಪ್ಪ ಅಂದರೆ, ಹನುಮಂತನು ಸಂಪೂರ್ಣ ಜ್ಞಾನ ಪಡೆಯಲು ಪ್ರತಿಜ್ಞೆ ಮಾಡಿದ್ದನು ಮತ್ತು ಕಡಿಮೆದಾದ ಯಾವುದನ್ನು ಸ್ವೀಕರಿಸಲು ಸಿದ್ಧನಿರಲಿಲ್ಲ. ಸೂರ್ಯನು ಓದ್ತದೆ ಹಾಗೆ ಓದ್ಕೊಳ್ತಾನೆ ಏನೋ ಅದ ಸುವರ್ಚಲರನ್ನು ಹನುಮಂತನಿಗೆ ವಿವಾಹ ಮಾಡಿಕೊಟ್ಟನು. ಇದರಿಂದ ಸೂರ್ಯನು ಹನುಮಂತನಿಗೆ ಸಂಪೂರ್ಣ ಜ್ಞಾನವನ್ನು ನೀಡಲು ಸಾಧ್ಯವಾಯಿತು. ಬ್ರಹ್ಮಚಾರಿಗೆ ಉಳಿಯಲು ಕಾರಣ ಅಂದರೆ, ಹನುಮಂತನು ಸುವರ್ಚಲರನ್ನು ವಿವಾಹವಾದರೂ ಅವರು ಬ್ರಹ್ಮಚಾರಿ ಹಾಗೂ ಭಗವಾನ್ ರಾಮನ ಮೇಲಿನ ತಮ್ಮ ಭಕ್ತಿಯಲ್ಲಿ ಮುಂದುವರೆದು ಬ್ರಹ್ಮಚಾರಿಯಾಗಿ ಉಳಿದರು. ಇತರ ಮಾಹಿತಿಗಳು ಇದರ ಪ್ರಕಾರ ಸುವರ್ಚಲಾರು ದೇವಾಲಯ ತೆಲಂಗಾಣದ ಕೆಲವು ದೇವಸ್ಥಾನಗಳಲ್ಲಿ ಸುವರ್ಚಲಾ ದೇವಿ ಜೊತೆಗೆ ಹನುಮಂತನ ವಿಗ್ರಹವನ್ನು ಪೂಜಿಸಲಾಗುತ್ತದೆ. ಇದು ಸುವರ್ಚಲ ಆಂಜನೇಯ ಎಂದು ಕರೆಯಲ್ಪಡುತ್ತದೆ. ಏನೋ ಗಂಟೆ ಬಿಡೋದು ಮುಂದೆ ತಳಬಾರ್ದಲ್ಲ ನೋಡ. ಹನುಮಂತನಿಗೆ ಇನ್ನೂ ಕೆಲವೊಂದಷ್ಟು ಹೆಸರುಗಳಿವೆ. 108 ಬಿಟ್ಟು ಮತ್ತೆ ಬೇರೆ ಬೇರೆ ಹೆಸರುಗಳಿವೆ. ಅವುಗಳಲ್ಲಿ ವಾಯುಪುತ್ರ ಎಂದರೆ ವಾಯುದೇವನ ಮಗನಾದ್ದರಿಂದ ಈ ಹೆಸರಿನಿಂದ ಕರೆಯಲ್ಪಡುತ್ತಾನೆ. ಮಹಾಬಲ, ತನ್ನ ಅಪ್ರತಿಮ ಶಕ್ತಿಯಿಂದಾಗಿ ಈ ಹೆಸರು ಬಂದಿದೆ. ರಾಮೇಷ್ಟ, ರಾಮನ ಪರಮ ಭಕ್ತನಾಗಿರುವುದರಿಂದ ಮತ್ತು ರಾಮನ ದೂತನಾಗಿ ಕಾರ್ಯನಿರ್ವಹಿಸುವುದರಿಂದ ಈ ಹೆಸರು ಬಂದಿದೆ. ಫಾಲ್ಗುಣ ಸಖ, ಅರ್ಜುನನ ಸಖನೆಂದು ಕರೆಯಲ್ಪಡುತ್ತಾನೆ. ಪಿಂಗಾಕ್ಷ, ಅವನ ಕಣ್ಣುಗಳ ಬಣ್ಣದಿಂದ ಬಂದ ಹೆಸರು. ಅಮಿತ ವಿಕ್ರಮ, ತನ್ನ ಅದ್ವಿತೀಯ ಪರಾಕ್ರಮಕ್ಕೆ ಹೆಸರಾದ. ಉದಧಿಕ್ರಮಣ, ಸಾಗರವನ್ನು ಹಾರಿ ದಾಟಿದವನು. ಸೀತಾಶೋಕ ವಿನಾಶನ, ಸೀತೆಯ ದುಃಖವನ್ನು ನಿವಾರಿಸಿದವನು. ಲಕ್ಷ್ಮಣ ಪ್ರಾಣದಾತ, ಲಕ್ಷ್ಮಣನ ಪ್ರಾಣಗಳನ್ನು ಕಾಪಾಡಿದವನು. ಬಜರಂಗಬಲಿ, ಸಿಡಿಲಿನಷ್ಟು ಶಕ್ತಿಯುತವಾದ ದೇಹವನ್ನು ಹೊಂದಿದ್ದರಿಂದ ಈ ಹೆಸರು ಬಂದಿದೆ. ಸಂಕಟ ಮೋಚನ, ಸಂಕಟಗಳನ್ನು ನಿವಾರಿಸುವವನು. ಈ 108 ಹೆಸರುಗಳ ಜೊತೆಗೆ ಈ ಹೆಸರುಗಳನ್ನು ಜಪಿಸುವುದರಿಂದ ಪುಣ್ಯ ಲಭಿಸುವುದರ ಜೊತೆಗೆ ಹೆಸರುಗಳನ್ನು ಜಪಿಸುವುದರ ಫಲಗಳು ಏನೆಂದರೆ, ಆಂಜನೇಯನ ಹೆಸರನ್ನು ನಿಯಮಿತವಾಗಿ ಜಪಿಸುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತದೆ. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಧನಾತ್ಮಕ ಭಾವನೆಗಳನ್ನು ಮೂಡಿಸುತ್ತದೆ. ಹನುಮಂತನ ಈ ನಾಮಸ್ಮರಣೆಗಳು ಎಲ್ಲ ರೀತಿಯ ಹಾನಿಗಳಿಂದ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ನೀಡುತ್ತದೆ. ಇದಿಷ್ಟು ಹನುಮಂತನ ಒಂದು ವಿಷಯವಾಗಿತ್ತು. ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೇನೆ. ಮತ್ತು ಇದನ್ನು ನೋಡಿ ಕಮೆಂಟ್ ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ.
ನೆಕ್ಸ್ಟ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರಗಳು.